ಇದು ಡೈರೆಕ್ಟ್ ಎಕ್ಸಾಂಪಲ್ ನಿಮಗೆ ಕರುಲೇಟ್ ಮಾಡಕ್ ಆಗದೇ ಇರೋ ಕೂಡ, ಯಾಕಂದ್ರೆ ತುಂಬಾ ಜನಕ್ಕೆ ಇವತ್ತು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಬಗ್ಗೆ ನಾಲೆಡ್ಜ್ ಇದೆ, ನನ್ನ ಬೇಸಿಕ್ಸ್ ಹೇಳೋದು ಬೇಡ. ಸೊ ಅವ್ರಿಗೆ ನಾನು ಹೇಳ್ಬೇಕಾದ್ರೆ ಇಮ್ಯಾಜಿನ್ ಮಾಡಿರ್ತಾರೆ, ಓ ರಿವಾರ್ಡು ಕೂಡ ಹೈ ಇರುತ್ತೆ, ರಿಸ್ಕ್ ಕೂಡ ಹೈ ಇರುತ್ತೆ. ಸೊ ನಿಮ್ಮ ಎಕ್ವಿಟಿ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ರಿಸ್ಕ್ ಬ್ಯಾರೋಮೀಟರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಸ್ ಎ ಟ್ರೆಡಿಷನಲ್ ಇನ್ವೆಸ್ಟರ್ ಸರ್, ಇನ್ನೊಂದು ಈ ಫ್ಯೂಚರ್ಸ್ ಅಂಡ್ ಅನ್ ಆಪ್ಷನ್ಸ್ ಕಾನ್ಸೆಪ್ಟ್ ವಾಟ್ ವಿ ಕಾಲ್ ಎಸ್ ಡೆರಿವೇಟಿವ್ಸ್. ವಾಟ್ ಈಸ್ ಡೆರಿವೇಟಿವ್ಸ್? ಇಟ್ ಈಸ್ ಅ ಡೆರಿವೇಟಿವ್ ಆಫ್ ಅ ಪರ್ಟಿಕ್ಯುಲರ್ ಅಸೆಟ್ ಕ್ಲಾಸ್. ಓಕೆ. ಇವಾಗ ಹಾಲಿಗೆ ಮೊಸರು ಮತ್ತು ತುಪ್ಪ, ಹಾಲ್ ಇಸ್ ದಿ ಕೋರ್ ಪ್ರಾಡಕ್ಟ್, ಅದ್ರ ಡೆರಿವೇಟಿವ್ ಇಸ್ ಮೊಸರು, ತುಪ್ಪ, ಬೆಣ್ಣೆ. ಅದೇ ರೀತಿ ಇವೆಲ್ಲದನ್ನು ಯಾವುದಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು ಅಂದರೆ ಒಂದು ಹೆಡ್ಜಿಂಗ್ ಅನ್ನೋದಕ್ಕೆ. ಅಕಸ್ಮಾತ್ ನಾನು ಇವಾಗ ಒಂದು ಸ್ಟಾಕ್ ತೊಗೊಂಡೆ, ಫುಲ್ ತೊಗೊಂಡೆ, ಅದು ಶಾರ್ಟ್ ಟರ್ಮಲ್ಲಿ ಬೀಳೋ ಸಾಧ್ಯತೆಗಳಿದೆ ಅಂತ ಗೊತ್ತಾದರೆ ನನಗೆ 2 ಆಪ್ಷನ್ ಇದೆ. ಒಂದು, ಸ್ಟಾಕ್ನ ಎಕ್ಸಿಟ್ ಆಗಿಬಿಟ್ಟು ಪೂರ್ತಿ ದುಡ್ಡಿಟ್ಟು ಅದು ಕೆಳಗೆ ಬಂದ ಮೇಲೆ ಮತ್ತೆ ಬೈ ಮಾಡೋದು. ಅದನ್ನು ಯೂಶಲಿ ಟ್ರೇಡರ್ಸ್ ಮಾಡ್ತಾರೆ, ವಿಚ್ ಈಸ್ ಆಲ್ಸೋ ಅ ಗುಡ್ ಪ್ರಾಕ್ಟಿಸ್.